ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LB ಆಧಾರಿತ SA1 ಪರೀಕ್ಷೆ. ಶಾಲೆ ಹೆಸರು, ತಾಲೂಕು ಮತ್ತು ಜಿಲ್ಲೆ. ಅರ್ಧವಾರ್ಷಿಕ ಪರೀಕ್ಷೆ 2025 ಅಥವಾ ಸಂಕಲನಾತ್ಮಕ ಪರೀಕ್ಷೆ SA1 ಮಾದರಿ ಪ್ರಶ್ನೆ ಪತ್ರಿಕೆ. ವಿಷಯ ವಿಜ್ಞಾನ, ತರಗತಿ 9, ಸಮಯ 3 ಗಂಟೆ 15 ನಿಮಿಷಗಳು, ಅಂಕಗಳು 80. ಟೋಟಲ್ 80 ಅಂಕಗಳಿಗಾಗಿ 9ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಮಾಡಿದ್ದೇನೆ. ಈಗ ವಿಡಿಯೋವನ್ನು ನೋಡೋಣ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ, ಇನ್ನೊಂದು ಇದೇ ರೀತಿಯಾದಂತಹ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರವನ್ನ 10ನೇ ತರಗತಿ ಮಾದರಿಯಲ್ಲಿ ಅಂದ್ರೆ ಬೇರೆ ಬೇರೆ ಆಗಿರುವಂತೆ ಮತ್ತು ಅದರ ಉತ್ತರಗಳ ಸಹಿತ ಮತ್ತೊಂದು ವಿಡಿಯೋವನ್ನು ನಾವು ನೆಕ್ಸ್ಟ್ ಒಂದೆರಡು ದಿನದಲ್ಲಿ ಅದರ ಉತ್ತರ ಸಹಿತ ವಿಡಿಯೋವನ್ನು ಕೂಡ ನೋಡೋಣ ಅಂತ ಹೇಳುತ್ತಾ, ಈಗ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ನೋಡೋಣ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರಗಳನ್ನು ಬರೀತಕ್ಕಂಥ 8 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಒಟ್ಟು 8 ಅಂಕಗಳು. ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಇರತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರ ಕೂಡ ಇಲ್ಲಿ ಕಪ್ಪು ಬಣ್ಣದಿಂದ ಗುರುತು ಕೂಡ ಮಾಡಿದ್ದೇನೆ. ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಗುಣಲಕ್ಷಣವಲ್ಲ? ದ್ರವ್ಯರಾಶಿ, ಖಚಿತ ಆಹಾರ, ಬಣ್ಣ, ಸಾಂದ್ರತೆ. ಸರಿ ಉತ್ತರ ಬಣ್ಣ ಅನ್ನುವಂಥದ್ದು. ಎರಡನೇದು, ಒಂದು ಘನವು ದ್ರವಕ್ಕೆ ಬದಲಾಗುವ ಕ್ರಿಯೆ. ಒಂದು ಘನವು ದ್ರವಕ್ಕೆ ಬದಲಾಗುವ ಕ್ರಿಯೆ ನಾವು ಎ ಆಪ್ಷನ್ ದ್ರವಣ, ಬಿ ಘನೀಕರಣ, ಸಿ ಬಾಷ್ಪೀಕರಣ, ಡಿ ಹಿಮೀಕರಣ. ಸರಿ ಉತ್ತರ ಇಲ್ಲಿ ದ್ರವಣ ಅನ್ನುವಂಥದ್ದು. ಈಗ ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶುದ್ಧ ವಸ್ತುವಲ್ಲ? ವಾಯು, ಸಕ್ಕರೆ ದ್ರಾವಣ, ಮಿಶ್ರಣ, ಹಾಲು ಅಂತಕ್ಕಂಥದ್ದು. ಶುದ್ಧ ವಸ್ತು ಯಾವುದಲ್ಲ ಅಂತಂದ್ರೆ ಮಿಶ್ರಣ ಅನ್ನುವಂಥದ್ದು. ನಾಲ್ಕನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಜೀವಕೋಶದ ಆತ್ಮಹತ್ಯೆಯ ಚೀಲ ಅಂತ ಕೇಳಿದ್ದಾರೆ? ಲೈಸೋಸೋಮ್, ರಸಧಾನಿ, ರೈಬೋಸೋಮ್, ಮೈಟೋಕಾಂಡ್ರಿಯಾ. ಸೂಕ್ತವಾದ ಉತ್ತರ ಮೈಟೋಕಾಂಡ್ರಿಯಾ. ಐದನೇದು, ಕಾಂಡದ ಸುತ್ತಳತೆ ಅಥವಾ ದಪ್ಪವಾಗುವಿಕೆಗೆ ಕಾರಣವಾದ ಅಂಗಾಂಶ ಯಾವುದು? ತುದಿ ವರ್ಧನಾಂಗಾಂಶ, ಅಂತರ್ಗತ ವರ್ಧನಾಂಗಾಂಶ, ಪಾರ್ಶ್ವ ವರ್ಧನಾಂಗಾಂಶ, ಮೇಲಿನ ಎಲ್ಲವೂ ಅನ್ನುವಂಥದ್ದು. ಇನ್ನು ಆರನೇ ಪ್ರಶ್ನೆ, ಕಾಲದೊಂದಿಗೆ ಸ್ಥಾನದ ಬದಲಾವಣೆ, ಚಲನೆ, ಸ್ಥಾನಪಲ್ಲಟ, ದೂರ, ವೇಗ. ಏಳನೇ ಪ್ರಶ್ನೆ, ಬಲದ SI ಏಕಮಾನ ಕಿಲೋಗ್ರಾಂ ಮೀಟರ್ ಪರ್ ಸೆಕೆಂಡ್, ನ್ಯೂಟನ್ ಮೀಟರ್, ಕಿಲೋಗ್ರಾಂ ಮೀಟರ್ ಸೆಕೆಂಡ್, ನ್ಯೂಟನ್. ಎಂಟನೇ ಪ್ರಶ್ನೆ, ದ್ರವ್ಯರಾಶಿ ಮತ್ತು ವೇಗಗಳ ಗುಣಲಬ್ಧವನ್ನು ಹೀಗೆ ಕರೆಯುತ್ತಾರೆ? ಬಲ, ಜಡತ್ವ, ಸಂವೇಗ, ವೇಗ. ಯಾವುದು ಉತ್ತರ ಇದೆ ಸರಿ ಉತ್ತರ, ಅವುಗಳನ್ನು ಕಪ್ಪು ಅಕ್ಷರದಿಂದ ಬೋಲ್ಡ್ ಅಕ್ಷರಗಳನ್ನು ಗುರುತಿಸಲಾಗಿದೆ. ಈಗ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಒಟ್ಟು ಪ್ರಶ್ನೆಗಳು 8, ಒಟ್ಟು ಅಂಕಗಳು ಕೂಡ ಇಲ್ಲಿ 8 ಅನ್ನುವಂಥದ್ದು. ಈಗ ಆ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಅಂದ್ರೆ 9ನೇ ಪ್ರಶ್ನೆ, ದ್ರವ್ಯ ಎಂದರೇನು? 10ನೇದು, ದ್ರವ್ಯದ ಸ್ಥಿತಿಗಳು ಯಾವುವು? 11ನೇ, ದ್ರಾವಣ ಎಂದರೇನು? 12ನೇ, ಜೀವದ ಮೂಲ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದು? 13ನೇದು, ಅಂಗಾಂಶವನ್ನು ವ್ಯಾಖ್ಯಾನಿಸಿ. ಚಲನೆ ಎಂದರೇನು? ರೇಖೀಯ ಸಂವೇಗವನ್ನು ವ್ಯಾಖ್ಯಾನಿಸಿ. 16ನೇ, ನ್ಯೂಟನ್ನ ಯಾವ ಚಲನೆಯ ನಿಯಮವು ಬಲದ ಅಳತೆಯನ್ನು ನೀಡುತ್ತದೆ ಅಂತ. ಇನ್ನು ಮೂರನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರತಿಯೊಂದು ಪ್ರಶ್ನೆಗೂ 2 ಅಂಕ, ಒಟ್ಟು 8 ಪ್ರಶ್ನೆಗಳು, 2 ಅಂದ್ರೆ 16 ಅಂಕ. 17ನೇ ಪ್ರಶ್ನೆ, ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ. 18ನೇ, ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ನಡುವಿನ ವ್ಯತ್ಯಾಸಗಳನ್ನು ಉದಾಹರಣೆಗಳೊಂದಿಗೆ ತಿಳಿಸಿ. 19ನೇ, ಮೈಟೋಕಾಂಡ್ರಿಯಾದ ಚಿತ್ರ ರಚಿಸಿರಿ. 20ನೇದು, ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ನಡುವೆ ಯಾವುದೇ 2 ವ್ಯತ್ಯಾಸಗಳನ್ನು ತಿಳಿಸಿ. 21ನೇ, ದೂರ ಮತ್ತು ಸ್ಥಾನಪಲ್ಲಟದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. 22ನೇ, ಸಮತೋಲಿತ ಮತ್ತು ಅಸಮತೋಲಿತ ಬಲಗಳ ನಡುವಿನ ಒಂದು ವ್ಯತ್ಯಾಸವನ್ನು ಬರೆಯಿರಿ. 23ನೇ ಪ್ರಶ್ನೆ, ಒಂದು ಗನ್ ಅನ್ನು ಹಾರಿಸಿದಾಗ ಯಾವುದು ಸಂರಕ್ಷಿಸಲ್ಪಟ್ಟಿದೆ ಅನ್ನುವಂಥದ್ದು. 24ನೇ, ಒಬ್ಬ ವ್ಯಕ್ತಿಯು ದೋಣಿಯಿಂದ ಜಿಗಿದಾಗ ದೋಣಿ ಹಿಂದಕ್ಕೆ ಚಲಿಸುತ್ತದೆ ಏಕೆ? ಪ್ರಶ್ನೆ ಸಂಖ್ಯೆ 4, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 9 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 3 ಅಂಕ, ಒಟ್ಟು 27 ಅಂಕಗಳು. 25ನೇ ಪ್ರಶ್ನೆ, ಬಾಷ್ಪೀಕರಣದ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ. 26ನೇದು, ದ್ರಾವಣದ ಗುಣಲಕ್ಷಣಗಳು ಯಾವುವು? 27ನೇದು, ಮೈಟೋಕಾಂಡ್ರಿಯಾದ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ. ಫ್ಲೋಯಂ ಅಂಗಾಂಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಚಲನೆಯ ಸಮೀಕರಣಗಳನ್ನು ಪಟ್ಟಿ ಮಾಡಿ. 30ನೇ ಪ್ರಶ್ನೆ, ವಾಹನಗಳಲ್ಲಿ ಸೀಟ್ ಬೆಲ್ಟ್ಗಳ ಬಳಕೆಯಿಂದ ಅಪಘಾತಗಳು ಹೇಗೆ ತಡೆಯಲ್ಪಡುತ್ತವೆ ಎಂಬುದನ್ನು ವಿವರಿಸಿ. 31ನೇ ಪ್ರಶ್ನೆ, ಕ್ರಿಕೆಟಿಗ ವೇಗವಾಗಿ ಚಲಿಸುವ ಚೆಂಡನ್ನು ಹಿಡಿಯುವಾಗ ತನ್ನ ಕೈಗಳನ್ನು ಹಿಂದಕ್ಕೆ ಎಳೆಯುವುದು ಏಕೆ? 32ನೇ, ನ್ಯೂಟನ್ 3ನೇ ಚಲನೆಯ ನಿಯಮವನ್ನು ತಿಳಿಸಿ ಮತ್ತು 2 ಉದಾಹರಣೆಗಳನ್ನು ಕೊಡಿ ಅಂತಿದೆ. ಇಲ್ಲಿ ನ್ಯೂಟನ್ನ 3ನೇ ಚಲನೆಯ ನಿಯಮವನ್ನು ವಿವರಿಸಿ ಅಂತ ಇದೆ. ಮತ್ತೆ ಮುಂದಿನ 5ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. 4 ಅಂಕದ 4 ಪ್ರಶ್ನೆಗಳು, ಒಟ್ಟು 16 ಅಂಕಗಳು. 34ನೇ, ಈ ಕೆಳಗಿನವುಗಳನ್ನು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳೆಂದು ವರ್ಗೀಕರಿಸಿ ಮತ್ತು ಪ್ರತಿಯೊಂದಕ್ಕೂ ಕಾರಣ ನೀಡಿ. ಕಬ್ಬಿಣದ ತುಕ್ಕು ಇಡುವಿಕೆ, ಐಸ್ ಕರಗೋದು, ಮೇಣದ ಬತ್ತಿ ಸುಡುವುದು, ಮರದ ಕೊಳೆಯುವಿಕೆ. 35ನೇದು, ಈ ಕೆಳಗಿನವುಗಳನ್ನು ಹೆಸರಿಸಿ ಅಂತಿದೆ. 4 ಇವೆಯಲ್ಲಿ
ನಮ್ಮ ಬಾಯಿಯ ಒಳಗಡೆಯನ್ನು ಆವರಿಸಿರುವ ಅಂಗಾಂಶ, ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ, ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ, ಮೆದುಳಿನಲ್ಲಿ ಕಂಡುಬರುವ ಅಂಗಾಂಶ. 36ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಉತ್ತರಿಸಿರಿ. ಏದು 54 km/h ಅನ್ನು ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಕಿಲೋಮೀಟರ್ ಪರ್ ಗಂಟೆ ಅಥವಾ ಅವರ್ಸ್ಗೆ ಪರಿವರ್ತಿಸಿ. ಸಿದು ಒಬ್ಬ ಚಾಲಕನು ತನ್ನ ಕಾರಿನ ವೇಗವನ್ನು 25 ಮೀಟರ್ ಪರ್ ಸೆಕೆಂಡ್ ಇಂದ 10 ಮೀಟರ್ ಪರ್ ಸೆಕೆಂಡ್ಗೆ 5 ಸೆಕೆಂಡ್ಗಳಲ್ಲಿ ಕಡಿಮೆಗೊಳಿಸಿದರೆ ಆ ಕಾರಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. 37ನೇ ಪ್ರಶ್ನೆ, ಜಡತ್ವ ಎಂದರೇನು? ಜಡತ್ವದ ವಿಧಗಳ್ಯಾವು? ಪ್ರತಿದಿನದ ಜೀವನದಿಂದ ಪ್ರತಿ ವಿಧಕ್ಕೂ 2 ಉದಾಹರಣೆಗಳನ್ನು ನೀಡಿ. ಪ್ರಶ್ನೆ ಸಂಖ್ಯೆ 6, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1 ಅಂಕದ 5 ಪ್ರಶ್ನೆಗಳು, ಒಟ್ಟು ಅಂಕ 5. 38ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಉತ್ತರಿಸಿರಿ. ಸಂವೇಗವನ್ನು ವ್ಯಾಖ್ಯಾನಿಸಿ ಮತ್ತು ಅದರ SI ಏಕಮಾನವನ್ನು ತಿಳಿಸಿ. 2ನೇ ಪ್ರಶ್ನೆ, 10 kg ದ್ರವ್ಯರಾಶಿಯ ವಸ್ತುವನ್ನು 5 ಮೀಟರ್ ಎತ್ತರದಿಂದ ಕೆಳಗೆ ಬೀಳಿಸಿದಾಗ ಅದು ನೆಲವನ್ನು ತಲುಪುವ ಮೊದಲು ಅದರ ಸಂವೇಗ ಎಷ್ಟು? ಗ್ರಾಮ್ G = 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂದು ಭಾವಿಸಿ. 3rd ಕ್ವಶನ್, ಕರಾಟೆ ಆಟಗಾರನು ತನ್ನ ಕೈಯ ಒಂದೇ ಹೊಡೆತದಿಂದ ಹೆಂಚುಗಳ ರಾಶಿಯನ್ನು ಹೇಗೆ ಮುರಿಯಬಹುದು ಎಂಬುದನ್ನು ವಿವರಿಸಿ. ಆದ್ಮೇಲೆ ಈ ರೀತಿ 6ರಿಂದ 10ನೇ ತರಗತಿವರೆಗಿನ ಆಂಗ್ಲ ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ SA1 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.